ಇಲ್ಲಿ ಅಂಧ ಅಭಿಮಾನಿಗಳು ಹೇಳ್ತಾ ಇರೋದು. ಸೊ ನಿಮ್ಮ ಒಂದು ಮನೆಗಳಲ್ಲಿ ತುಂಬಾ ಕಷ್ಟಗಳಿರುತ್ತೆ, ಅದನ್ನ ನೀವು ಕೆಲ್ಸಗಳಿಗೆ ಹೋಗಿ ದುಡ್ಕೊಂಡು ಆರಾಮ್ಸೆ ಅಪ್ಪ ಅಮ್ಮನ ಸಾಕಿ. ದಯವಿಟ್ಟು ಇಂಥ ಕಲಾವಿದರಿಗೆ ದಯವಿಟ್ಟು ನಾನು ನಿಜವಾಗ್ಲು ಕ್ಯಾಮ್ರಾ ಮುಂದೆ ಬರೋನಲ್ಲ, ಅಂದ್ರೆ ಕ್ಯಾಮ್ರಾ ಮುಂದೆ ಬರೋನಲ್ಲ. ಸೊ ನಾನು ಒಂದು ಡಿಜಿಟಲ್ ಒಂದು ಟೀಮ್ ಕಟ್ಕೊಂಡು ನಾನು ಒಂದು ಸಾರಿಗೆ ಎಲ್ಲಾರು ಕಾರ್ಯಕ್ರಮಗಳು ಕರಿತೀನಿ. ದಯವಿಟ್ಟು ಅಂಧ ಅಭಿಮಾನಿಗಳಿಗೆ ಹೇಳೋದು, ಕೈ ಮುಗಿತೀನಿ, ಒಬ್ರಿಗೊಬ್ರು ತಂದಿಕ್ಕೋದು ತಮಾಷೆ ನೋಡೋದಕ್ಕೆ ಹೋಗ್ಬೇಡಿ. ನೋಡಿ ಇರೇ ನಿಮ್ಮ ಜೋಬಲ್ಲಿ 10 ರೂಪಾಯಿ ಸಹನೂ ಇರಲ್ಲ, ಆಯ್ತಾ, ಒಂದು ಸಿಗರೇಟ್ ಹೊಡೆಯಕ್ಕೂ ಸಹ ಇರಲ್ಲ. ದಯವಿಟ್ಟು ಇಲ್ಲಿ ದೊಡ್ಡವ್ರಿಗೆ ತಂದಿಕ್ಕ ತಮಾಷೆ ನೋಡೋದಕ್ಕೆ ಹೋಗ್ಬೇಡಿ. ಹೋಗಿ ಅಪ್ಪ ಅಮ್ಮನ್ ಸಾಕಿ, ಆಯ್ತಾ, ಒಂದು ಅಕ್ಕಿ ಆಗ್ಲಿ ಇದಾಗ್ಲಿ ತಗೊಂಡು. ಫೈನಲಿ ರಕ್ಷಕ್ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಬರ್ಲಿಲ್ಲ ಅಂತ ಪ್ರಥಮ್ ಹೇಳ್ತಾ ಇದ್ರು. ಸರ್ ರಕ್ಷಕು ಅಲ್ಲಿ ಸರ್ ರಕ್ಷಕು ಅಲ್ಲಿ ಇದ್ರು, ನಿಂತ್ಕೊಂಡಿದ್ರು, ಆಯ್ತಾ, ನಿಂತ್ಕೊಂಡು ಹೌದು ಕೂತಿದ್ರು. ಸೊ ಹೌದು ಉತ್ತರ ಸಿಗ್ತಲ್ಲ. ಈಗ ಒಂದು ಡೌಟ್ ಇದೆ, ರಕ್ಷಕು ಮಾಹಿತಿ ಇತ್ತು ಇಲ್ಲ ಅನ್ನೋ ತರನ ಅಥವಾ ಅವ್ರಿಗೆ ಗೊತ್ತೇ ಇರ್ಲಿಲ್ಲ? ಇಲ್ಲ ಹೌದೌದು. ನಿಮಿಷ ನಾನು ಕೇಳ್ತಾ ಹೋಗ್ತೀನಿ, ನಿಮ್ಗೆ ಇನ್ನೂ ಈಸಿ ಮಾಡ್ಕೊಡ್ತೀನಿ. ಸೈಲೆನ್ಸ್, ದಯವಿಟ್ಟು ಸೈಲೆನ್ಸ್. ಒಂದ್ ಕೆಲಸ ಮಾಡಿ, ಇಲ್ಲಿಂದ ಕನ್ಸಿಡರ್ ಮಾಡಿ, ನಿಮ್ಗೆ ಇಷ್ಟ ಹೇಳೋದು ಒಂದೇ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಪೂಜೆ ಕರೆದಿದ್ ನಿಜನಾ? ಪೂಜೆ ಕರೆದಿರಿ, ಬಂದಾಗ ಅಟ್ಲೀಸ್ಟ್ ಫಸ್ಟ್ ಟ್ರಂಪ್ ಬರ್ಲಿ ಮೋದಿ ಬರ್ಲಿ, ಫಸ್ಟ್ ದೇವ್ರು ನಾನು ಹೇಳದ್ನ, ದೇವ್ರ ಪೂಜೆ ಮುಗಿದ ತನಕ ಮುಗಿದ ತಕ್ಷಣ ನಾನು ಹೊರಟು ನಿಂತಾಗ ನನ್ನ ಕವರ್ ಮಾಡಿ ಅಲ್ಲಿ ಬರ್ಬೇಕು ಅಂತ ಕರೆದ್ರ? ಅವ್ರು ಕರೆದ್ರ? ಎರಡನೇದು ನಾನ್ ಕರೆದಾಗ ಬರ್ಬೇಕು ಅಂತ ನಾನು 3 ಸಲ ಬರಲ್ಲ ಅಂತ ತಪ್ಪಿಸ್ಕೊಂಡು ಕಾರ್ ಹತ್ರ ಹತ್ತೇ ಬಿಟ್ಟೆ, ಅಲ್ಲಿ ಬಲವಂತ ಮಾಡಿ ಕರ್ಕೊಂಡು ಹೋದ್ರು ಇಲ್ವೋ? ಸರಿ. ಎರಡನೇದು ಅಕ್ಕ ಅವ್ರ ಜೊತೆಗೆ ಯಾರು ಕೂತಿದ್ರು ಸರ್? ಅಲ್ಲ ಅವ್ರಿಗೆ ಗೊತ್ತು, ನಮ್ಮ ರಕ್ಷಕ್ ಕೂತಿದ್ರು ಇಲ್ವೋ? ರಕ್ಷಕ್ ಅಷ್ಟೇ ಕೇಳ್ತಾರ. ಇಲ್ಲ ನಾನು ನೋಡಿಲ್ಲ ಅಂತ ಹೇಳಿದ್ರೆ ರಕ್ಷಕ್ ಹೇಳಿದ ತಪ್ಪು. ನಾನು ರಕ್ಷಕ್ ಬಗ್ಗೆ ಪ್ರೀತಿ ಇದೆ,